ಪ್ರತಿಕ್ರಿಯೆ ನೀಡ್ತಾ ಬಂದಿರಿ, ಸಾಕಷ್ಟು ಬೆಳವಣಿಗೆಗಳಾಯ್ತು. ನೀವು ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂತ ಅವರ ಅಭಿಮಾನಿಗಳ ವಿಚಾರ ಈಗಾಗಿರುವಂತ ಸಂದೇಶಗಳನ್ನ ತಾವು ಕೊಟ್ಟಿದೆ. ನಾನು ಏನ್ ಹೇಳ್ಬೇಕೆಲ್ಲ ಹೇಳ್ಬಿಟ್ಟಿದ್ದೀನಿ ಮಾಲ್ತೇಶ್, ಏನ್ ಹೇಳಿದ್ ನಿಮಗೆ. ಅದೊಂದು ನಂಗೆ ತುಂಬಾ ಖುಷಿ, ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರನ್ನೆಲ್ಲ ಹಿಡಿಯೋಕ್ಕೆ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತವೆ. ಬಟ್ ಅವ್ರಿಗೆ ಏನು ಸಂದೇಶವನ್ನು ಕೊಡ್ತೀವಿ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದಟ್. ಇಟ್ಸ್ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಒಂದು ಗಾದೆ ಇದೆ. ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನೂ ಕೆಲಸ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್. ಸೊ ಆಗಿಂದ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಅವರು ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನೋಡೋಣ. ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನುವಂಥದ್ದು, ಅದು ಏನ್ ಕ್ಲಾರಿಟಿ ಆಕ್ಚುಲಿ ಯಾವಾಗಿಂದು? ಅಂದ್ರೆ ಈಗ ಅವತ್ತು ದರ್ಶನ್ ಅವರ ವಿಚಾರವಾಗಿ ಮಾತಾಡ್ತೀರಿ, ಸ್ನೇಹದ ವಿಚಾರವಾಗಿ ಮಾತಾಡಿದ್ವಿ. ಆ್ಯಕ್ಚುಲಿ ನಾನು ಏನು ಹೇಳಿದೆ ಅಂದರೆ, ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿರ್ತಾರೆ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಏನು ಇಲ್ದವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯಿತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು, ಕಾನೂನು ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್.